ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಗದ್ದಿಗೆ ಗ್ರಾಮದಲ್ಲಿಂದು ಕೆಂಡಗಣೇಶ್ವರ ಮತ್ತು ಮಹದೇಶ್ವರ ರಥೋತ್ಸವ ಇಂದು ಅದ್ದೂರಿಯಾಗಿ ಜರುಗಿತು. ಈ ಸ್ಥಳವನ್ನು ಗದ್ದಿಗೆ ಅಥವಾ ಕೆಂಡಗಣೇಶ್ವರ ದೇವಸ್ಥಾನ ಅಂತ ಕರೆಯುತ್ತಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ದೇವಸ್ಥಾನದ ಟ್ರಸ್ಟ್ಗಳು ಹಾಗೂ ಅಕ್ಕಪಕ್ಕ ಗ್ರಾಮದ ಮುಖಂಡರು ಸೇರಿಕೊಂಡು ದೇವಸ್ಥಾನದ ಪಕ್ಕದಲ್ಲಿರುವ ಲಕ್ಷ್ಮಣ ತೀರ್ಥ ನದಿಯಲ್ಲಿ ಬಸವೇಶ್ವರ, ಕೆಂಡಗಣೇಶ್ವರ ಹಾಗೂ ಮಹದೇಶ್ವರ ದೇವರ ಮೂರ್ತಿಗಳನ್ನು ತಂದು ಲಕ್ಷ್ಮಣ ನದಿಯಲ್ಲಿ ಪೂಜೆಯನ್ನ ಮಾಡಿ ಸತ್ತಿಗೆ ಹಾಗೂ ವೀರಗಾಸೆ ಮೂಲಕ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನಕ್ಕೆ ಮರಳುತ್ತಾರೆ. ನಂತರ ಬಹುಕಾಲದಿಂದಲೂ ದೇವಸ್ಥಾನಕ್ಕೆ ಜಾತ್ರೆಯ ಸಮಯದಲ್ಲಿ ಕೊಂಡೋತ್ಸವಕ್ಕೆ ಸೌದೆಯನ್ನು ನೀಡ್ತಾ ಇದ್ದಂಥ ಕರಿಮುದ್ದನಹಳ್ಳಿ, ಕುಟುವಾಡಿ, ಬಸವನಹಳ್ಳಿ, ಗೆಜ್ಜೈನ ವಡ್ಡರಗುಡಿ, ದೇವಗಳಿ ಮತ್ತು ಕೆಂಡಗಣಪುರ, ಕಾಡು ವಡ್ಡರಗುಡಿ, ಶಿವಪುರ, ಉಯಿಗೊಂಡನಹಳ್ಳಿ ಮತ್ತು ಅಕ್ಕಪಕ್ಕದ ಗ್ರಾಮಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಗ್ರಾಮಗಳೇ ಕೊಂಡೋತ್ಸವಕ್ಕೆ ಇಂದು ಸೌದೆಯನ್ನು ನೀಡಿ ಅದ್ದೂರಿಯಾಗಿ ಭಕ್ತರು ಕೊಂಡವನ್ನು ಆಯ್ದುಕೊಂಡು ದೇವರಿಗೆ ಹರಕೆಯನ್ನು ಪೂರ್ಣಗೊಳಿಸಿದ್ರು. ನಂತರ ಬೆಳಗ್ಗೆ 11 ಸಮಯದಲ್ಲಿ ಶ್ರೀ ಕೆಂಡಗಣೇಶ್ವರ ಸ್ವಾಮಿ ಹಾಗೂ ಮಹದೇಶ್ವರ ಸ್ವಾಮಿಯ ರಥೋತ್ಸವವನ್ನು ಭಕ್ತರು ಗದ್ದಿಗೆ ಗ್ರಾಮದ ರಥ ಬೀದಿಗಳಲ್ಲಿ ಎಳೆದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಕೆಂಡಗಣೇಶ್ವರ ಸ್ವಾಮಿ, ಮಹದೇಶ್ವರ ಸ್ವಾಮಿ ನಮಸ್ಕರಿಸುತ್ತಾ ಈ ಒಂದು ಪುನರುತ್ಸವ ನಕ್ಷತ್ರದಲ್ಲಿ ಶ್ರೀ ಗುರು ಕೆಂಡಗಣೇಶ್ವರ ಗದ್ದಿಗೆಯಲ್ಲಿ ಜಾತ್ರೆಯ ಉತ್ಸವ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇದೇ ರೀತಿ ಹಲವಾರು ವರ್ಷಗಳಿಂದ ಗ್ರಾಮಸ್ಥರುಗಳ ಸಮ್ಮುಖದಲ್ಲಿ ನೆರವೇರಿಸಿರ್ತಕ್ಕಂಥ ಈ ಜಾತ್ರೆ ಇವು ಪ್ರತಿ ವರ್ಷವೂ ಮುಂದುವರ್ಸ್ಕೊಂಡು ಬಂದಿದೆ. ಅದೇ ರೀತಿ ಈ ವರ್ಷವೂ ಸಹ ದಿನಾಂಕ 16ನೇ ತಾರೀಕು 3/24 ಪ್ರಾರಂಭವಾಗಿ ಧ್ವಜಾರೋಹಣ ಕಾರ್ಯಕ್ರಮದಿಂದ ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭ ಆಗಿ ಅನಂತರ ಗಣಪತಿ ಹೋಮ ಹೀಗೆ ಕಾರ್ಯಕ್ರಮಗಳೆಲ್ಲ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಪ್ರಾರಂಭ ಮಾಡಿ ಅನಂತರ ಅಕ್ಕಪಕ್ಕದ ಗ್ರಾಮಗಳಿಗೆ ಎಣ್ಣೆ ಮಜ್ಜಿನ ಸೇವೆಯ ಪೂಜೆ ಕಾರ್ಯಕ್ರಮಗಳಿಂದ ಗ್ರಾಮಸ್ಥರುಗಳು ನೆರವೇರಿಸಿ ಅನಂತರ ಈ ಒಂದು ಜಾತ್ರೆಗೆ ಕೊಂಡೋತ್ಸವ ಬೆಳಿಗ್ಗೆ
7:30ಗೆ ಪ್ರಾರಂಭ ಆಗುತ್ತೆ. ನಂತರ ಮಧ್ಯಾಹ್ನ 11:00ವರೆಗೆ ರಥೋತ್ಸವ ಕಾರ್ಯಕ್ರಮ ಜರುಗುತ್ತೆ. ಈ ಒಂದು ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಸೋಮೇಶ್ವರನಾಥ ಸ್ವಾಮೀಜಿಯವರ ಸಮ್ಮುಖದಲ್ಲಿ ರಥದ ಕಾರ್ಯಕ್ರಮ ಜರುಗುತ್ತೆ. ಹಾಗೆಯೇ ಮಾದಳ್ಳಿ ಮಠ ಉಕ್ಕಿನಕಂತೆ ಸ್ವಾಮೀಜಿಗಳಾದಂಥ ಸಾಂಬ ಸದಾಶಿವ ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಮಂಡೋತ್ಸವ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮೂಡಿಸೋರು ಶಾಸಕರಾದ ಹರೀಶ್ ಗೌಡ್ರು ಸಹ ಭಾಗವಹಿಸಿದರು. ಹಾಗೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಸಾವಿರಾರು ಜನ ಭಕ್ತಾದಿಗಳು ಭಾಗವಹಿಸಿ ಮಂಡೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮಿಸಿಕೊಂಡರು. ಹಾಗೆ ಬಂದಂಥ ಭಕ್ತಾದಿಗಳಿಗೆ ದೇವಸ್ಥಾನಗಳ ಟ್ರಸ್ಟ್ ವತಿಯಿಂದ ಪ್ರಸಾದ ವ್ಯವಸ್ಥೆಯನ್ನು ಬಂದಂಥ ಭಕ್ತಾದಿಗಳಿಗೆ 16,000 ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು ವ್ಯವಸ್ಥೆಯನ್ನು ಮಾಡಿದರು. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಂಡೋತ್ಸವವನ್ನು ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಕ್ಕಪಕ್ಕದ ಭಕ್ತಾದಿಗಳು ಜರುಗಿಸಿದ್ದಾರೆ. ಈ ಒಂದು ಕಾರ್ಯ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ದೇವಸ್ಥಾನದ ಅರ್ಚಕರು, ಆಡಳಿತ ಮಂಡಳಿಯವರು ಶ್ರದ್ಧೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಾದ್ಯಗೋಷ್ಠಿ, ಚಂಡಮೇಳ ಇನ್ನಿತರ ಒಂದು ವಿಶೇಷವಾದ ಈ ಒಂದು ಕಾರ್ಯಕ್ರಮಗಳ ತಮಟೆಗಳ ಮೂಲಕ ಸ್ವಾಮೀಜಿಯ ಅವರ ಆಹ್ವಾನಿಸಿ ಚಂಡಗಣೇಶ್ವರ ಮತ್ತು ಮಹಾದೇಶ್ವರ ದೇವರ ದರ್ಶನವನ್ನು ಪಡೆದು ಭಕ್ತಾದಿಗಳು ತುಂಬು ಹೃದಯದಿಂದ ಅವರ ಮನಮುಟ್ಟುವಂತೆ ಈ ಒಂದು ಜಾತ್ರೆ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ.